ಹಲೋ ಫ್ರೆಂಡ್ಸ್, ಕ್ಯಾಪ್ಸಿಕಮ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದು ಡಯಟಿಗೆಲ್ಲ ಒಳ್ಳೆಯದು. ಇದನ್ನು ಮಾಡೋದಕ್ಕೆ ಬೇಕಾಗುವಂಥ ಐಟಮ್ಸ್ ಏನು ಅಂದರೆ, ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಆಮೇಲೆ ಒಂದು ಮೊಟ್ಟೆ, ಗರಂ ಮಸಾಲ ಮತ್ತು ಸ್ವಲ್ಪ ಚಿಲ್ಲಿ ಪೌಡರು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ನೆಕ್ಸ್ಟ್ಗೆ ಒಂದು ಬೌಲು ಅಥವಾ ಒಂದು ಲೋಟ ತಗೊಂಡು, ಈಗ ನಾವೇನೇನು ತೆಗೆದಿಟ್ಟಿದ್ವು ಈರುಳ್ಳಿ, ಖಾರದ ಪುಡಿ, ಉಪ್ಪು, ಗರಂ ಮಸಾಲ ಮತ್ತು ಒಂದು ಮೊಟ್ಟೆ, ಎಲ್ಲದನ್ನು ಒಂದು ಮೊಟ್ಟೆ ಆದರೂ ಅಥವಾ 2 ಮೊಟ್ಟೆ ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಆಯಿಲ್ ಹಾಕಬೇಕು. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಬಳಸ್ತಾ ಇದ್ದೀನಿ. ಅದು ಬಿಸಿ ಆದಮೇಲೆ ನಾವು ಸ್ಲೈಸ್ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ನ ಹಾಕಬೇಕು. ಈಗ ಅದಕ್ಕೆ ನಾವು ಮಾಡಿಟ್ಟಿರೋ ಅಂಥ ಆಮ್ಲೆಟ್ನ ಹಾಕಬೇಕು. ಎಲ್ಲದಕ್ಕೂ ಒಳಗಡೆ ಹಾಕಿ ಫಿಲ್ ಮಾಡಿ, ಉಳಿದಿರೋದನ್ನು ಹಾಗೆ ಹೆಂಚ ಮೇಲೆ ಹಾಕಿ. ಈಗ ಒಂದು ಸೈಡ್ ರೋಸ್ಟ್ ಆದಮೇಲೆ ಎಲ್ಲದನ್ನು ಮಗ್ಚಿ ಹಾಕಬೇಕು. ಇನ್ನೊಂದು ಸೈಡ್ ಕೂಡ ಒಂದು 2 ಮಿನಿಟ್ಸ್ ರೋಸ್ಟ್ ಮಾಡಬೇಕು. ಆದಮೇಲೆ ಅದನ್ನ ಮುಚ್ಚಿ 2 ನಿಮಿಷ ಆದಮೇಲೆ ತೆಗಿಬೇಕು. ಈಗ ಇದು ರೆಡಿಯಾಗಿದೆ. ಇದೇನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಯೋದಕ್ಕೆ. ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ. ಡಯಟ್ ಮಾಡೋ ಅಂಥವ್ರು ಇದ್ದರೆ ಇದನ್ನು ಮಾಡಿ ಒಂದು ಸಲ ತಿಂದು ನೋಡಿ. ಬೇಗ ಹಸುವಾಗಲ್ಲ ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣವೂ ಇರಲ್ಲ, ಹೊಟ್ಟೆ ತುಂಬುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ.